ಇನ್ನು ಇದೇ ವಿಚಿತ್ರ ಹನಿ ಟ್ರಾಪ್ ಪ್ರಕರಣದಲ್ಲಿ ಆತ್ಮಹತ್ಯೆಯ ಟ್ವಿಸ್ಟ್ ಕೂಡ ಇದೆ. ಈ ಜಿತೇಶ್ ಹಾಗೂ ನಿಜಾಮ್ ಅಂತಿಂತ ಪ್ಲಾನ್ ಮಾಡಿದ್ದಲ್ಲ. ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಈ ನಿಜಾಮ್ ಕತೆ ಕಟ್ಟಿದ್ದ. ಕೋಟಿ ಕೋಟಿ ಹಣವನ್ನ ದೋಚೋದಕ್ಕೆ, ಕೋಟಿ ಕೋಟಿ ಹಣವನ್ನ ಕೀಳೋದಕ್ಕೆ. ಡೆತ್ ನೋಟ್ ನಲ್ಲಿ ಉದ್ಯಮಿ ಹೆಸರನ್ನ ಬರೆದಿಟ್ಟು ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಈ ನಿಜಾಮ್ ಕತೆ ಕಟ್ಟಿದ್ದ. ಕಲರ್ ಕತೆ ಕಟ್ಟಿ ಮತ್ತೆ ಉದ್ಯಮಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದ. ಮತ್ತೆ ಮರ್ಯಾದೆಗೆ ಹೆದರಿ ಕೇಳಿದಷ್ಟು ಹಣವನ್ನ ಉದ್ಯಮಿ ಈ ನಿಜಾಮನಿಗೆ ನೀಡಿದ್ರು. ಈ ವಿಚಿತ್ರ ಹನಿ ಟ್ರಾಪ್ ಪ್ರಕರಣ ಅಂತ ಅವಾಗಿಂದ ಮಾತನಾಡ್ತಿದ್ವಲ್ಲ, ಈ ಕೇಸ್ನಲ್ಲಿ ಆತ್ಮಹತ್ಯೆ ಅನ್ನೋದು ಕೂಡ ಪ್ರಮುಖ ಟ್ವಿಸ್ಟ್. ಯಾವಾಗ ಈ ಜಿತೇಶ್ ಜೊತೆಗೆ ನಿಜಾಮ್ ಸೇರ್ಕೊಂಡು ಈ ಸಂಪೂರ್ಣ ಕಥೆಯಲ್ಲಿ ಯಾವಾಗ ನಿಜಾಮನ ಎಂಟ್ರಿ ಆಯಿತು, ಅದಾದ ನಂತರ ಈ ಹನಿ ಟ್ರಾಪ್ ಪ್ರಕರಣದಲ್ಲಿ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ಏನಂದ್ರೆ ಆ ಉದ್ಯಮಿ ಹತ್ರ ಹಣವನ್ನ ಕೀಳೋದಕ್ಕೆ, ಹಣವನ್ನ ಪಡೆದುಕೊಳ್ಳೋದಕ್ಕೆ ಈ ನಿಜಾಮ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದ. ಯಾವಾಗ ಆತನಿಗೆ ಉದ್ಯಮಿ ಬಳಿ ಕೋಟಿ ಕೋಟಿ ಹಣವನ್ನ ಕೀಳ್ಬೇಕು ಅನ್ನೋ ದುರಾಸೆ ಉಟ್ಕೊಳ್ತೋ, ಆಗ ಒಂದು ಆತ್ಮಹತ್ಯೆಯ ಕಥೆಯನ್ನ ಕಟ್ಟಿದ್ದ. ಏನದು ಆತ್ಮಹತ್ಯೆ ಪ್ರಕರಣ, ಏನದು ಆತ್ಮಹತ್ಯೆ ಟ್ವಿಸ್ಟ್ ಅಂದ್ರೆ, ಈ ಆರೋಪಿ ಜಿತೇಶ್ ಇದ್ದಾನಲ್ಲ, ಆ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ನಿಜಾಮ್ ಕಥೆಯನ್ನ ಕಟ್ಟಿದ್ದ. ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವನು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾನೆ. ಆ ಡೆತ್ ನೋಟ್ ನಲ್ಲಿ ನಿಮ್ಮ ಹೆಸರನ್ನ ಉಲ್ಲೇಖಿಸಿದ್ದಾನೆ. ಈಗ ಡೆತ್ ನೋಟ್ ಏನಾದ್ರೂ ಪೊಲೀಸರ ಕೈಗೆ ಸಿಕ್ಕರೆ ಮತ್ತೆ ನಿಮ್ಮ ಹೆಸರು ಬಯಲಾಗುತ್ತೆ, ನಿಮ್ಮ ಮರ್ಯಾದೆ ಹೋಗುತ್ತೆ, ನೀವು ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಕಥೆಯನ್ನ ಕಟ್ಟಿದ್ದ. ಇದೆಲ್ಲದ್ರಿಂದ ಹೆದರಿದಂತಹ ಉದ್ಯಮಿ ಮತ್ತೆ ಆ ನಿಜಾಮ್ ಕೇಳಿದಷ್ಟು ಹಣವನ್ನ ಕೊಟ್ಟಿದ್ದಾನೆ. 2024 ಮೇನಲ್ಲಿ ನಿಜಾಮ್ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಗಿ ಕಥೆಯನ್ನ ಹೇಳಿದ್ದ. ಡೆತ್ ನೋಟ್ ನಲ್ಲಿ ಹೆಸರಿದೆ ಅಂತ ಹೇಳಿ ಕಥೆ ಕಟ್ಟಿದ್ದ. ಅಷ್ಟೇ ಅಲ್ಲ, ಈ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಪುರಾವೆಗಳು ಬೇಕಿತ್ತಲ್ಲ. ಹಾಗಾಗಿ ಇಬ್ಬರು ಸೇರಿ ಏನ್ ಮಾಡಿದ್ರು ಅಂದ್ರೆ, ಅಂತ್ಯಕ್ರಿಯೆ ರೀತಿ ಫೋಟೋಗಳನ್ನ, ನಕಲಿ ಫೋಟೋಗಳನ್ನ ಸೃಷ್ಟಿ ಮಾಡಿದ್ದಾರೆ. ಆತ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ರೀತಿ, ಅಂದ್ರೆ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ರೀತಿ, ಆತನ ಅಂತ್ಯಕ್ರಿಯೆ ಆಗಿರುವಂತಹ ರೀತಿ, ಈ ರೀತಿ ನಕಲಿ ಫೋಟೋಗಳನ್ನ ಸೃಷ್ಟಿ ಮಾಡಿದ್ರು. ಜೊತೆಗೆ ಜಿತೇಶೇ ಬರೆದಿರುವಂತಹ ಒಂದು ಡೆತ್ ನೋಟ್ ಅನ್ನ, ಅಂದ್ರೆ ಡೆತ್ ನೋಟ್ ರೀತಿಯಲ್ಲಿ ಜಿತೇಶ್ ಹತ್ರ ಒಂದು ಲೆಟರ್ ಅನ್ನ ಕೂಡ ಬರ್ಸಿದ್ರು. ಅದರಲ್ಲಿ ಉದ್ಯಮಿಯ ಹೆಸರನ್ನ ಕೂಡ ಬರ್ಸಿದ್ರು. ಇದೆಲ್ಲವನ್ನು ಕೂಡ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ನಂಬಿಸೋದಕ್ಕೆ ಮಾಡಿದ್ದಂತಹ ಮಾಸ್ಟರ್ ಪ್ಲಾನ್. ಯಾವಾಗ ಈ ಆತ್ಮಹತ್ಯೆಯ ಫೋಟೋಗಳು, ಅಂದ್ರೆ ಆತ ನೇಣಿಗೆ ಶರಣಾಗಿರುವಂತಹ ಫೋಟೋಗಳು ಹಾಗೂ ಅಂತ್ಯಕ್ರಿಯೆ ಫೋಟೋಗಳನ್ನ ನೋಡಿದಂತಹ ಉದ್ಯಮಿ ಹೆದರಿದ್ರು. ಈ ಹಿನ್ನೆಲೆಯಲ್ಲಿ ನಿಜಾಮ್ ಕೇಳಿದಷ್ಟು ಹಣವನ್ನ ಕೊಟ್ಟಿದ್ರು. ಎಷ್ಟು? ಬರೋಬ್ಬರಿ 2,77,00,000 ರೂಪಾಯಿಯನ್ನ ಪಡೆದುಕೊಂಡಿರೋದು. ಇನ್ನು ಜಿತೇಶ್ ಜೀವಂತವಾಗೇ ಇದ್ದ, ಬದುಕಿದ್ದ. ಆದ್ರೆ ಉದ್ಯಮಿ ಬಳಿ ಕೋಟಿ ಕೋಟಿ ಹಣವನ್ನ ಪೀಕೋದಕ್ಕೆ ಈ ಜಿತೇಶ್ ಹಾಗೂ ನಿಜಾಮ್ ಇಬ್ಬರೂ ಸೇರಿ ಮಾಡಿದ್ದಂತಹ ಮಾಸ್ಟರ್ ಪ್ಲಾನ್ ಇದು. ಅಂದ್ರೆ ಆತ್ಮಹತ್ಯೆ ಎನ್ನುವಂತಹ ಮಾಸ್ಟರ್ ಪ್ಲಾನ್ ಇದು. ಡೆತ್ ನೋಟ್ ನಲ್ಲಿ ಹೆಸರಿದೆ. ಈ ಆತ್ಮಹತ್ಯೆ ಏನಾದ್ರೂ ಹೊರಗಡೆ ಬಂದ್ಬಿಟ್ರೆ, ಡೆತ್ ನೋಟ್ ಏನಾದ್ರೂ ಹೊರಗಡೆ ಬಂದ್ಬಿಟ್ರೆ ನಿಮ್ಮ ಕೇಸ್ ಹಾಕಿಸ್ಬಿಡ್ತೀವಿ, ಜೈಲಿಗೆ ಕಳಿಸ್ಬಿಡ್ತೀವಿ. ಜೈಲಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ, ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ, ಆ ಡೆತ್ ನೋಟ್ ಪೊಲೀಸರ ಕೈಗೆ ಸಿಗದೇ ಇರುವಂತೆ ಮಾಡೋದಕ್ಕೆ ನೀವು ನಮಗೆ ಕೋಟ್ಯಾಂತರ ರೂಪಾಯಿ ಹಣ ಕೊಡಬೇಕು ಅಂತ ಹೇಳಿ ಈ ನಿಜಾಮ್ ಉದ್ಯಮಿ ಬಳಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದ. ಈ ಬ್ಲ್ಯಾಕ್ ಮೇಲ್ಗೆ ಹೆದರಿದಂತಹ ಉದ್ಯಮಿ ನಿಜಾಮನಿಗೆ ಕೊಟ್ಟಿದ್ದು ಕೋಟಿ ಕೋಟಿ ಹಣ. ಜಿತೇಶ್ ಆತ್ಮಹತ್ಯೆ ಕಥೆಯನ್ನ ಸಂಪೂರ್ಣವಾಗಿ ಉದ್ಯಮಿ ನಂಬಿಟ್ಟಿದ್ದ. ಭಯ ಹಾಗೂ ಮರ್ಯಾದೆಗೆ ಹೆದರಿ ನಿಜಾಮ್ ಕೇಳಿದಷ್ಟು ಹಣವನ್ನ ಉದ್ಯಮಿ ಕೊಟ್ಟಿದ್ದ. ಆ ಉದ್ಯಮಿ ಸಂಪೂರ್ಣವಾಗಿ ನಂಬುವಂತೆ ಮಾಸ್ಟರ್ ಪ್ಲಾನ್ ಮಾಡಿದ್ಯಾರು? ಈ ನಿಜಾಮ್. ಆತ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ರೀತಿಯಲ್ಲಿ ನಕಲಿ ಫೋಟೋಗಳನ್ನ ಸೃಷ್ಟಿಸಿದ್ದ. 2024 ಮೇ ತಿಂಗಳಿನಲ್ಲಿ ಆತ ನೇಣಿಗೆ ಶರಣಾಗಿರುವಂತೆ ಫೋಟೋಗಳನ್ನ, ನಕಲಿ ಫೋಟೋಗಳನ್ನ ಸೃಷ್ಟಿ ಮಾಡಿದ್ದ. ಆತನ ಅಂತ್ಯಕ್ರಿಯೆ ಆಗುವ ರೀತಿ ನಕಲಿ ಫೋಟೋ ವಿಡಿಯೋಗಳನ್ನ ಸೃಷ್ಟಿ ಮಾಡಿದ್ದ. ಡೆತ್ ನೋಟ್ನ ಫೋಟೋಗಳನ್ನ ಕಳಿಸಿದ್ದ. ಅಂದ್ರೆ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಕಲರ್ ಕಥೆಯನ್ನ ಕಟ್ಟಿ ಉದ್ಯಮಿಗೆ ಸಂಪೂರ್ಣವಾಗಿ ನಂಬಿಸಿ, ಉದ್ಯಮಿಯನ್ನ ಹೆದರಿಸಿ ಜೈಲಿಗೆ ಕಳಿಸೋದಾಗಿ ಬೆದರಿಕೆಯನ್ನ ಹಾಕಿ ಆ ಉದ್ಯಮಿ ಬಳಿ ಕೋಟಿ ಕೋಟಿ ಹಣವನ್ನ ಪೀಕಿದ್ದಾರೆ. ಆದ್ರೆ ಜಿತೇಶ್ ಮಾತ್ರ ಜೀವಂತವಾಗಿದ್ದು ಆರಾಮಾಗಿ ಪೀಕಿದ್ದಂತಹ ದುಡ್ಡಲ್ಲಿ ಜೀವನ ಮಾಡಿಕೊಂಡಿದ್ರು. 2 ವರ್ಷಗಳ ಕಾಲ ನಡೆದಿರುವಂತಹ ಪ್ರಕರಣ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.